ಇದು ಕಾಮಿಡಿ ಕಿಲಾಡಿ ವೇದಿಕೆ ಅಂತಂದರೆ ದೇವ್ರು ಅಂತಲೇ ಕರಿತೀನಿ ನಾನು. ಏಕೆಂತಂದರೆ ಬರೀ ಎಲ್ಲರೂ ನನ್ನನ್ನು ಮೊಬೈಲಲ್ಲಿ ನೋಡ್ತಾ ಇದ್ರು, ಸ್ಕ್ರೋಲ್ ಮಾಡಿ ಇವಳ್ದೇನು ಬರೀ ಇವಳದೇ ವೀಡಿಯೋ ಬರುತ್ತೆ, ಇವಳು ಏನು ಮಾಡ್ತಾಳೆ, ಜಸ್ಟ್ ಎಲ್ಲರೂ ಲಿಪ್ ಸಿಂಕ್ಸ್ ಮಾಡಿ ವೀಡಿಯೋ ಮಾಡ್ತಾರೆ, ಸೊ ಇವಳು ಲಿಪ್ ಸಿಂಕ್ ಮಾಡಿ ವೀಡಿಯೋ ಮಾಡ್ತಾಳೆ ಅಂತಲೇ ಅಂದ್ಕೊಂಡಿದ್ರು. ಬಟ್ ಅದರಿಂದ ನಾನು ಯೂಟ್ಯೂಬಿಗೆ ಬಂದೆ, ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದೆ, ಫೇಸ್ಬುಕ್ ಎಲ್ಲ ಕಡೆ ಸೋಷಲ್ ಮೀಡ್ಯಾದಲ್ಲಿ ಇದ್ದೆ. ಬಟ್ ಸೋಷಲ್ ಮೀಡ್ಯಾದಲ್ಲಿ ಬರೀ ಫೋನಲ್ಲಿ ಕಾಣೋದಷ್ಟಿಲ್ಲ, ನಾನು ಟಿ ವಿಲೂ ಕಾಣಬೇಕು ಅನ್ನೋದು ನನಗೊಂದು ಆಸೆ ಇತ್ತು. ಸೊ ಆ ಆಸೆ ಈಗ ನನಸಾಯಿತು. ನನಗೆ ಅನ್ಸ್ಕೊಳೋಕ್ಕಿಂತ ನಮ್ಮ ಫ್ಯಾಮಿಲಿಲಿ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಅವರಿಗೆ ನಾನು ಟಿ ವಿಲಿ ಬರೋದು ಅಂತಂದರೆ ಎಷ್ಟು ಇಷ್ಟ ಆಗ್ತದೆ. ನನ್ನ ಮಗಳು ಟಿ ವಿ ಚಾನಲಲ್ಲಿ ಬರಬೇಕು, ನನ್ನ ಮಗಳು ಟಿ ವಿ ಚಾನಲಲ್ಲಿ ಬರಬೇಕು ಅಂತ ಅಷ್ಟೇ ಇಂಪಾರ್ಟೆಂಟ್. ನಾನು ಇವಾಗ ಬಂದಿದ್ದೀನಿ ಅಂತಂದ್ರೆ ಎಷ್ಟು ಖುಷಿ ಆಗ್ತಿದೆ ಅಂತ ತುಂಬ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ಅವತ್ತಂತೂ ಫುಲ್ ಕುಂಡಾಡಾಗ್ಬಿಟ್ಟಿದ್ದೀನಿ. ಇವಾಗ ಆಯ್ಕಿನ ಏನದು ಕಾಮಿಡಿ ವಿನ್ನರ್ ಆದರೂ ಕೂಡ ಎಷ್ಟು ಖುಷಿ ಪಡ್ತಾಯಿದ್ರು ಅಷ್ಟೇ ಖುಷಿ ಪಟ್ಟಿದ್ದಾರೆ ನಮ್ಮ ದಾವಣಗೆರೆ ಹತ್ರ ನಮ್ಮದೊಂದು ಪುಟ್ಟ ಊರು ನರಸೀಪುರ ಅಂತ. ಸೊ ಆ ಊರಲ್ಲಿ ಎಲ್ಲ ಕಡೆನೂ ಬ್ಯಾನರ್ಸ್ ಹಾಕಿದ್ದಾರೆ. ಇವಾಗಲೇ ಗೆದ್ದಾಗ ಯಾವ ಥರ ಟ್ರೀಟ್ ಮಾಡ್ತಾರೋ ಇವಾಗ ಅದೇ ಥರ ಬರೀ ಮೆಗಾ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂದರೆ ಸಾಕು ಎಲ್ಲ ಕಡೆ ಬ್ಯಾನರ್ ಹಾಕ್ಸಿ ಪಟ್ಟಾಕಿ ಹಬ್ಬ ಮಾಡಾಕ್ಬಿಟ್ಟವ್ರೆ ನಮ್ಮ ದಾವಣಗೆರೆಯಲ್ಲಿ.